ಈಗಾಗಲೇ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಜನ ತಮ್ಮ ಒಂದು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಟಿವಿ9 ಬಳಿಗೂ ಕೂಡ ಸಾಕಷ್ಟು ಜನ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರುವಂತದನ್ನ ನೋಡ್ತಾ ಇದ್ವಿ. ಸಹಜವಾಗಿ ಇವರ ಒಂದು ಕಷ್ಟ ಏನೇ ಇದ್ರೂ ಕೂಡ ಟಿವಿ9 ಕೂಡ ಆಲಿಸಿ ಇವರಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಸೊಲ್ಯೂಷನ್ ಅನ್ನ ಕೊಡುವ ನಿಟ್ಟಿನಲ್ಲಿ, ಇವರ ಸಮಸ್ಯೆಗೆ ಪರಿಹಾರವನ್ನ ಕೊಡಿಸೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಟಿವಿ9 ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ. ನಮ್ಮ ಪ್ರತಿನಿಧಿಗಳು ಕೂಡ ಅವರ ಒಂದು ಸಮಸ್ಯೆಗೆ ಅಲ್ಲಿ ಸ್ಪಂದಿಸ್ತಾ ಇರುವಂತದನ್ನ ನೋಡ್ತಾ ಇದ್ವಿ. ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಬರ್ತಾರೆ ಸ್ಥಳಕ್ಕೆ. ಅಲ್ಲಿ ಬಂದು ಜನರ ಸಮಸ್ಯೆಗಳನ್ನ ಖುದ್ದಾಗಿ ಆಲಿಸ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. 36 ಕೌಂಟರ್ಗಳನ್ನ ಈಗಾಗಲೇ ಅಲ್ಲಿ ಮಾಡಿದ್ದಾರೆ. ಅಂದ್ರೆ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತಹ ಕೌಂಟರ್ಗಳಿವು. ಯಾವುದೇ ಕಂದಾಯ ಇಲಾಖೆ ಆಗಿರಲಿ, ಜಲಮಂಡಳಿ ಆಗಿರಲಿ, ಈ ಥರದ ಬೇರೆ ಬೇರೆ ಇಲಾಖೆಗಳು ಅಲ್ಲಿನ ಸಮಸ್ಯೆಗಳಿದ್ರೆ ಪರ್ಟಿಕ್ಯುಲರ್ ಆಗಿ ಅದೇ ಕೌಂಟ್ರಿಗೆ ಹೋಗಿ ನೀವು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೋಬಹುದು. ಸೊ ಹಾಗೆ ಸಿಎಂ ಕೂಡ ಅಲ್ಲಿ ನಿಮ್ಮ ಸಮಸ್ಯೆಗಳನ್ನ ಕೇಳ್ತಾರೆ. ಇವತ್ತು 10 ಗಂಟೆಯಿಂದ 6 ಗಂಟೆವರೆಗೂ ಕೂಡ ಈ ಕಾರ್ಯಕ್ರಮ ಇರುತ್ತೆ. ಅಂದರೆ ಸಮಸ್ಯೆ ಇರೋದು ನಾವು, ನನ್ನ ಮಗ ಹ್ಯಾಂಡಿಕ್ಯಾಫ್ಟ್ ಇದ್ದಾನೆ, ನಮ್ಮ ಹಸ್ಬೆಂಡ್ ಹ್ಯಾಂಡಿಕ್ಯಾಫ್ಟ್ ಇದ್ದಾರೆ ಸರ್. ನಾವು ಕೂಲಿ ಮಾಡ್ಕೊಂಡಿರೋದು ಸರ್. ಅಂದರೆ ನಾನು MA BEd ಮಾಡಿದ್ದೀನಿ ಸರ್. ಅಂದರೆ ಇಷ್ಟಿನವರೆಗೂ ಟೀಚರ್ ಪೋಸ್ಟಿಗೆ ಕಾಯ್ತಾ ಇದ್ದೀನಿ ಸರ್. ಯಾವುದು ಕಾಲ ಆಗ್ತಾಯಿಲ್ಲ, ಮತ್ತು ನಮಗೂ ಅನುಕೂಲ ಆಗ್ತಾಯಿಲ್ಲ ಸರ್. ನಮಗೆ ಕಷ್ಟಕ್ಕೆ ಏನು ಪರಿಹಾರ ಕೊಡ್ತಾರೆ ಅಂತ ಕೇಳೋದಕ್ಕೆ ಬಂದಿದ್ದೀನಿ ಸರ್. ನನಗೆ ಜಾಬ್ ಏನಾದರೂ ಕೊಡಿಸಿ ಅಂತ ಕೇಳ್ತೀನಿ ಸರ್. ಅಂದರೆ ನನ್ನ ಕಷ್ಟ ಇದೆ ಸರ್. ನಾನು ಕೂಲಿ ಮಾಡ್ಕೊಂಡು ಇರೋಕ್ಕಾಗಲ್ಲ ಸರ್. ನನ್ನ ಮಗನೂ ಹ್ಯಾಂಡಿಕ್ಯಾಫ್ಟ್ ಇದ್ದಾನೆ, ಹಸ್ಬೆಂಡ್ ಹ್ಯಾಂಡಿಕ್ಯಾಫ್ಟ್ ಇದ್ದಾರೆ ಸರ್. ಮುಂದೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ಜಾಬ್ ಯಾವುದಾದ್ರೂ ಅಲರ್ಟ್ ಮಾಡಿಕೊಟ್ರೆ ನನಗೆ ಅನುಕೂಲ ಆಗುತ್ತೆ ಅಂತ ಕೇಳೋದಕ್ಕೆ ಬಂದಿದ್ದೀನಿ ಸರ್. 7 ಗಂಟೆಗೆ ಬಂದ್ವಿ ಸರ್. ನೆನ್ನೆನೇ ಅಂದರೆ 4 ಗಂಟೆ ರಾತ್ರಿಗೇ ಹೊರಟ್ಬಿಟ್ಟು ಅರಸೀಕೆರೆಯಿಂದ ಬಂದಿರೋದು ಸರ್. ಮಂಡ್ಯದಿಂದ ಬಂದಿರೋದು, ಮಂಡ್ಯ ತಾಲೂಕಿನವರು. ನಮ್ಮ ಜಮೀನಿಂದು ದರಖಾಸ್ತು ಮಂಜೂರಾಗಿತ್ತು. 90-91 ಅರ್ಜಿ ಹಾಕಿ ಅರ್ಜಿ ಮಂಜೂರಾಗಿದ್ರು ಕೂಡ ಸಾಗುವಳಿ ಕೊಟ್ಟಿರಲಿಲ್ಲ. ಆವತ್ತಿನ ಆರ್ಥಿಕ ಪರಿಸ್ಥಿತಿಲಿ ಕಟ್ಟೋಕ್ಕಾಗಲಿಲ್ಲ ದುಡ್ಡ. ಆದರೆ ನಾವೇ ಭೂಮಿ ಮೇಲೆ ಅನುಭವ ಇದ್ದೀವಿ, ರೆಕಾರ್ಡ್ ಎಲ್ಲ ಅಪ್ ಟು ಡೇಟ್ ಆಗಿದೆ. ಅದಕ್ಕೆ ಈ ಸಾರಿ ಸಾಗುವಳಿ ಪಡೆಯೋಸ್ಕರ ನಾವಿಲ್ಲಿ ಬಂದಿದ್ದೀವಿ. ಸೊ ಸರ್, ತಾವೆಲ್ಲಿಂದ ಬಂದಿರುವಂಥದ್ದು? ಎಷ್ಟೊತ್ತಿಗೆ ಬಂದ್ರಿ? ಡಿಸ್ಟಿಕ್ಲಿಂದ ಬಂದ್ವಿ ಸರ್, ದಾವಣಗೆರೆ. ಒಂದು ಕಂದಾಯ ಹೊಲ ಜಮೀನು ಪೋರ್ಟ್ ಮಾಡಿ ಕೊಡೋಕೆ 10 ವರ್ಷಲಿಂದ ಓಡಾಡ್ಸ್ಯಾರ, ಕೆಲಸ ಮಾಡಿ ಕೊಡಂಗಿಲ್ಲ ಸರ್. ಅದಕ್ಕಾಗಿ ಬಂದಿವಿ ಸರ್. ತಮ್ಮ ಸಮಸ್ಯೆ 1977-78ನೇ ಸಾಲಲ್ಲಿ ನಮ್ಮ ತಾತ ಸಾಗುವಳಿ ಪಡೆದಿದ್ದಾರೆ ಸರ್. ಅದು ಇಂತ್ರವರೆಗೂ ನಮಗೆ ಏನು ಪ್ರಭಾವ ಮಾಡ್ಕೊಳ್ಳೋಕ್ಕೆ ಮಾಡ್ತಾ ಇದ್ದೀವಿ, ಏನು ಬೆಳೆ ನಷ್ಟ ಪರಿಹಾರ ಸಿಗ್ತಾ ಇಲ್ಲ. ಹಂಗಾಗಿ ಬಂದು ನಮ್ಮ ಶಿರಾ ತಾಲೂಕು ತಡಕೂರು ಪಂಚಾಯತಿ ಬೆಜ್ಜಳ್ಳಿ ಗ್ರಾಮದಿಂದ ಬಂದಿದ್ದೀವಿ. ಸಾಕಷ್ಟು ಬಾರಿ ತಹಸೀಲ್ದಾರಿಗೆ ಮನವಿ ಮಾಡಿದ್ದೀವಿ, ACಗೆ ಮಾಡಿದ್ದೀವಿ, DCಗೆ ಮಾಡಿದ್ದೀವಿ. ಇಂಥ ಜನಸ್ಪಂದನ ಕಾರ್ಯಕ್ರಮ ಒಂದು 3-4 ಅಟೆಂಡ್ ಮಾಡಿದ್ದೀವಿ. ಆದರೂ ನಮಗೇನು ರಿಯಾಯಿತಿ ಮಾಹಿತಿ ಕೊಡ್ದಲೇ ತಹಸೀಲ್ದಾರು ವಜಾ ಮಾಡಿದ್ದಾರೆ ಅಂತೇಳ್ಬಿಟ್ಟು AC ಆಫೀಸ್. 2ನೇ ಸರಿ ಸರ್ ಬರ್ತಾ ಇರೋದು ನಾವು. 2ನೇ ಸರಿ ಬರ್ತಿರೋದು. ಪೊಲೀಸ್ ಕಮಿಷನರು ದಾಡ್ರಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಹೇಳಿದ್ರು. ಅವ್ರು ಬಂದು ಹೋದಾಗ ನಮ್ಮ ಫೋಟೋ ಎಲ್ಲ ತಕ್ಕೊಂಬಿಟ್ಟು ಅವನ ಅತಿಕ್ರಮೇಶ ಮಾಡಿದ್ದಾನೆ, ಆಮೇಲೆ ಬನ್ನಿ ನೀವು ಅಂತ ಹೇಳ್ಬಿಟ್ಟು ಇವತ್ತು ನನಗೆ ನೀವು ಕೋರ್ಟ್ಗೆ ಹೋಗ್ಬೇಕು ಅಂತ ಅವನು ಫೋನ್ ನಂಬರ್ ಕೊಟ್ಟಿದ್ದಾನೆ, ಬರೆದಿದ್ದಾನೆ ಆ ಶೆಡ್ ಮೇಲೆ. ಯಾವುದು ಅವನು ಖಾಲಿ ಮಾಡಿ ಯಾರು ಅಂತಲೇ ಗೊತ್ತಿಲ್ಲ. ಸೊ ಇನ್ನೊಂದು ಕೆಲವೇ ಹೊತ್ತಿನಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆರಂಭವಾಗುತ್ತೆ. ಸಿಎಂ ಕೂಡ ಈಗ ಸ್ಥಳಕ್ಕೆ ಬರ್ತಾರೆ. ನಮ್ಮ ಪ್ರತಿನಿಧಿ ಸುನಿಲ್ ಕೂಡ ರೆಡಿಯಾಗಿದ್ದಾರೆ, ಮಾತಾಡ್ತಾ ಹೋಗೋಣ. ಸುನಿಲ್, ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿಎಂ ಕೂಡ ಸ್ಥಳಕ್ಕೆ ಬರ್ತಾರೆ ಅನ್ಸುತ್ತೆ. ಹೇಗೆ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ ಈಗ? ಅಂದ್ರೆ ಸಿಎಂ ಅಫ್ಕೋರ್ಸ್ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಎಲ್ಲರ ಜೊತೆಗೂ ಕೂಡ ಮಾತಾಡೋದಕ್ಕಾಗೋದಿಲ್ಲ, ಎಲ್ಲರ ಸಮಸ್ಯೆನೂ ಕೇಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಕೌಂಟರ್ಗಳಿಗೆ ಹೋಗಿ ಅಲ್ಲಲ್ಲಿ ಕೆಲವರ ಸಮಸ್ಯೆಗಳನ್ನ ಆಲಿಸುವಂಥದ್ದು ಹೇಗೆ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ, ಜನ ಹೇಗೆ ತಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕೆ ಅಲ್ಲಿ ಬಂದಿದ್ದಾರೆ? ಸುನಿಲ್, ನೀವು ನೋಡಿರೋ ಹಾಗೆ. ರೆಹಮಾನ್, ರಾಜ್ಯ ಮಟ್ಟದ ಸಿಎಂ ಅವರು ಜನಸ್ಪಂದನ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿದ್ರೆ. ಆ ಒಂದಿನ ಕಾರ್ಯಕ್ರಮ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬರ್ತಾರೆ. ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ 10,000ಕ್ಕಿಂತ ಹೆಚ್ಚು ಜನರಿಗಾಗಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ರೆ. ಈಗಾಗಲೇ ಜನಸ್ಪಂದನ ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬರ್ತಾ ಇರುವಂಥದ್ದು. ನನ್ನ ಹಿಂಭಾಗಕ್ಕೆ ಇನ್ನು ನೋಡ್ತಾ ಇದ್ರೆ ಕಣ್ಣು ನೋಡ ಹಾಯಿಸಿದಷ್ಟು ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಈಗಾಗಲೇ ತಮ್ಮ ತಮ್ಮ ಸಮಸ್ಯೆಗಳನ್ನ ಇಟ್ಕೊಂಡು ಈಗಾಗಲೇ ಬರ್ತಾ ಇರೋ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅಂತೇಳಿ ಕೌಂಟರ್ಗಳನ್ನ ಮಾಡಿರುವಂಥದ್ದು. ಸುಮಾರು 30ಕ್ಕೂ ಹೆಚ್ಚು ಸ್ಟಾಲ್ಗಳನ್ನ ಮಾಡಿದರೆ. ಬೇರೆ ಬೇರೆ ಇಲಾಖೆ ಆಗ್ಬೋದು, ನಗರಾಭಿವೃದ್ಧಿ ಇಲಾಖೆ ಆಗ್ಬೋದು, ಆರೋಗ್ಯ ಇಲಾಖೆ ಆಗ್ಬೋದು, ಶಿಕ್ಷಣ ಇಲಾಖೆ ಆಗ್ಬೋದು, ಮತ್ತೆ ಕಂದಾಯ ಇಲಾಖೆ ಆಗ್ಬೋದು. ಈ ರೀತಿಯಾದ ಬೇರೆ ಬೇರೆ ಇಲಾಖೆಗಳು ಅಂದ್ರೆ ಪ್ರತ್ಯೇಕವಾಗಿ ಇಲಾಖಾವಾರು ಈಗಾಗಲೇ ಸ್ಟಾಲ್ಗಳನ್ನ ಕೂಡ ಮಾಡಿದ್ದಾರೆ. ಅಲ್ಲಿ ಅಧಿಕಾರಿಗಳನ್ನ ನಿಯೋಜನೆ ಕೂಡ ಮಾಡಿದ್ದಾರೆ. ಎಲ್ಲ ಜನರು ಕೂಡ ಈಗಾಗಲೇ ಬರ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು ಅಂತೇಳಿ ಎಲ್ಲ ಜನರ ಒಂದು ಅಹವಾಲನ್ನು ಸ್ವೀಕರಿಸಲಿಕ್ಕೆ ಈ ಒಂದು ಜನಸ್ಪಂದನ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲಿಂದ ಬಂದಿದ್ದೀರಮ್ಮ ನೀವು? ತುಮಕೂರಿಂದ. ಏನ್ ಸಮಸ್ಯೆ ಹೇಳ್ರಿ. ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇದ್ದಾರೆ. ಯಾಕಂದ್ರೆ ಅವರವರ ಸಮಸ್ಯೆಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ. ಯಾಕಂದ್ರೆ ಒಂದು ರೀತಿಯ ಸಮಸ್ಯೆ ಅಲ್ಲ, ಒಂದ್ ಕಡೆ 10 ಸಮಸ್ಯೆಗಳು. ಒಂದ್ ಕಡೆ ಆರೋಗ್ಯ ಸಮಸ್ಯೆ ಆಗ್ಬೋದು, ಶಿಕ್ಷಣದ ಸಮಸ್ಯೆ ಆಗ್ಬೋದು, ಟ್ರಾನ್ಸ್ಫರ್ ಸಮಸ್ಯೆ ಆಗ್ಬೋದು. ಅದರಲ್ಲೂ ಕೂಡ ವಿಶೇಷ ಚೇತನರು ಕೂಡ ಹೆಚ್ಚಾಗಿ ಬರ್ತಾ ಇದ್ದಾರೆ. ನೀವು ಹಿಂಭಾಗದಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ಬೇರೆ ಬೇರೆ ಜಿಲ್ಲೆಯಿಂದ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ. ರಾಜ್ಯದ ವಿವಿಧ ಮೂಲೆಯಿಂದ ರೆಹಮಾನ್
ಸಾಕಷ್ಟು ಸಮಸ್ಯೆಗಳನ್ನ ಇಟ್ಕೊಂಡು ಒಂದು ವಿಶ್ವಾಸದಲ್ಲಿ ಒಂದು ನಂಬಿಕೆ ಏನಂದ್ರೆ ಮುಖ್ಯಮಂತ್ರಿಗಳು ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ನಮ್ಮ ಸಮಸ್ಯೆನ ಬಗೆಹರಿಸ್ತಾರೆ ಅಂತೇಳಿ ಒಂದು ಆಶಾಭಾವನೆಯಿಂದ ಸಾಕಷ್ಟು ಸಂಖ್ಯೆಯ ಜನರು ಕೂಡ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಹೆಚ್ಚಾಗಿ ಅಂಗವಿಕಲರು ಅಂದ್ರೆ ವಿಶೇಷ ಚೇತನರು ಕೂಡ ಹೆಚ್ಚಾಗಿ ಬರ್ತಾ ಇದ್ದಾರೆ. ವೀಲ್ ಚೇರ್ ಆಗ್ಬೋದು, ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಇಟ್ಕೊಂಡು. ಸರ್, ಏನ್ ಸಮಸ್ಯೆ ನಿಮ್ದು? ಸರ್, ವಿಶ್ವಕರ್ಮ ಸಮಾಜದ ಧಾರ್ಮಿಕ ದತ್ತಿ ಟೆಂಪಲ್ಗಳಿಗೆ ಈಗ ಪುರೋಹಿತರು ಮತ್ತು ನುರಿತ ಅರ್ಚಕರನ್ನ ನೇಮಕಾತಿ ಮಾಡ್ಕೊಂಡಿಲ್ಲ ಈ ಸರ್ಕಾರ. 1976ರಲ್ಲಿ ದೇವರಾಜ ಅರಸು ಚೀಫ್ ಮಿನಿಸ್ಟರ್ ಕಾಲದಲ್ಲೇ ನಮಗೆ ವಿಶ್ವಕರ್ಮ ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ಲಿಕ್ಕೆ ಬಂದಿರಿ, ಒಂದು ವಿಶ್ವಾಸ ಇದೆಯಾ? ಹೌದು, ವಿಶ್ವಾಸ ಇಟ್ಟು ಬಂದಿದ್ದೀವಿ. ಅವ್ರು ಹಿಂದುಳಿದ ವರ್ಗದ ನಾಯಕರು ಹಿಂದುಳಿದ ವರ್ಗದವರಿಗೆ ಸ್ಪಂದಿಸ್ತಾರೆ ಅಂತೇಳಿ ನಾನು ಈ ಫೈಲ್ ತಗೊಂಡು ಬಂದಿದ್ದೀನಿ. ಇದಿಷ್ಟು ರೆಹಮಾನ್ ಇಲ್ಲಿ ಬಂದಿರುವಂತಹ ಜನತಾ ದರ್ಶನಕ್ಕೆ ಬಂದಿರುವಂತಹ ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸಾರ್ವಜನಿಕರ ಮತ್ತು ಸಾಕಷ್ಟು ಸಮಸ್ಯೆ ಆಗಿದೆ ಅನ್ನೋ ಮಾತುಗಳು ಪ್ರಮುಖವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದೆ. ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ಚನ್ನಪಟ್ಟಣದಿಂದ ಬಂದಿದ್ದೀವಿ. ಏನ್ ಸಮಸ್ಯೆ ಆಗಿದೆ ಅಮ್ಮ ನಿಮಗೆ? ನಮ್ಮದು ಸೈಟ್ ಒಂದು ಕೊಟ್ಟಿಲ್ಲ ಇನ್ನೂ, ಅದ್ರ ಬಗ್ಗೆ ಮನವಿ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಏನ್ ಸಮಸ್ಯೆ ಆಗಿ ಸೈಟ್ ಕೊಟ್ಟಿಲ್ಲ? ಏನ್ ಸೈಟ್ ಕೊಟ್ಟಿಲ್ಲ? ರಾಮನಗರ ಪ್ರಾಧಿಕಾರದವರು ಕೆಲಸ ಸರಿಗ್ ಮಾಡದೆ ನಾವು ಪೂರ್ತಿ ಹಣ ಕೊಟ್ಟಿದ್ರು ಇಲ್ಲ ಅಂತ ಹೇಳ್ತಿದ್ದಾರೆ. ಅಮೌಂಟ್ ಕೊಟ್ಟಿದ್ದೀರಿ, ನಿಮಗೆ ಸೈಟ್ ಕೊಟ್ಟಿಲ್ಲ, ನಿವೇಶನ ಕೊಟ್ಟಿಲ್ಲ. ರಾಮನಗರ ಪ್ರಾಧಿಕಾರದಿಂದ ಸ್ಪಂದನೆ ಸಿಗುತ್ತೆ ಅಂತ ಅನ್ಕೊಂಡಿದ್ದೀರಿ ಇವತ್ತಿನ ಕಾರ್ಯಕ್ರಮದಲ್ಲಿ? ಸಿಗುತ್ತೆ ಅನ್ಕೊಂಡಿದ್ದೀವಿ ಸರ್. ಇದೇ ರೀತಿಯಾಗಿ ಸಾಕಷ್ಟು ಜನ, ಅದರಲ್ಲೂ ಕೂಡ ಒಂದು ರೀತಿಯಾಗಿ ನಿವೇಶನಗಳ ಸಮಸ್ಯೆಗಳು ಕೂಡ ಹೆಚ್ಚಾಗಿರುವಂತ ರೇಮನ್. ಯಾಕೆಂದ್ರೆ ನಾವು ಹಣವನ್ನ ಕೊಟ್ಟಿದ್ದೀವಿ, ನಿವೇಶನವನ್ನ ಕೊಟ್ಟಿಲ್ಲ ಅಂತ ಒಂದಷ್ಟು ಜನ ಆದ್ರೆ, ನಮ್ಮ ನಿವೇಶನಗಳಲ್ಲಿ ಯಾರೋ ಒತ್ತುವರಿಯನ್ನ ಮಾಡಿದ್ದಾರೆ, ದಬ್ಬಾಳಿಕೆ ಮಾಡಿ ಇಲ್ಲಿ ಒಂದು ಜಾಗಗಳಲ್ಲಿ ಬೇಲಿಯನ್ನು ಹಾಕೊಂಡಿದ್ದಾರೆ, ಶೆಡ್ಗಳನ್ನ ಕಟ್ಟಿದ್ದಾರೆ. ನಮ್ಮ ಸಮಸ್ಯೆಗಳಂತೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ವೃದ್ಧರು, ವಯಸ್ಕರು ಮತ್ತೆ ವಿಶೇಷ ಚೇತನರು ಬಂದು ಅವರನ್ನು ಮುಖ್ಯಮಂತ್ರಿಗಳ ಅಹವಾಲನ್ನು ಸ್ವೀಕರಿಸಲಿಕ್ಕೆ, ಅವರನ್ನು ನೋಡ್ಲಿಕ್ಕೆ ಕೂಡ ಕಾಯ್ತಾ ಇರುವಂತದ್ದು ರೆಹಮಾನ್. ಎಸ್, ಥ್ಯಾಂಕ್ ಯು ಸುನಿಲ್. ಸುಮಾರು 10,000ಕ್ಕೂ ಹೆಚ್ಚು ಜನ ಇಲ್ಲಿ ಸೇರ್ಪಡೆಯಾಗಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಸಾಕಷ್ಟು ಜನ ವಿಕಲಚೇತನರು ಕೂಡ ಇವತ್ತು ಬಂದಿದ್ದಾರೆ. ನೋಡಿ, ಅಲ್ಲಿ ವೀಲ್ ಚೇರ್ಗಳಲ್ಲಿ ಬಂದಿರುವಂಥವ್ರು ಒಂದಷ್ಟು ಜನ ತಮ್ಮ ಒಂದು ಸಮಸ್ಯೆಯನ್ನು ಹೇಳಿಕೊಂಡು ಮುಖ್ಯಮಂತ್ರಿಗಳು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ಬಂದಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಬಂದಿದ್ದಾರೆ. ಒಂದಷ್ಟು ಜನ ನಿನ್ನೆ ರಾತ್ರಿಯಿಂದಲೇ ಬಂದು ವಿಧಾನಸೌಧ ಹತ್ರ ಅಲ್ಲೇ ಪಾಪ ಮಲ್ಕೊಂಡು ಅವರು ಇದ್ದಾರೆ. ಇನ್ನು ಬೆಳಗಿನ ಜಾವನೇ ಎದ್ದು ಬೇಗ ಬಂದಿರುವಂಥವ್ರು ಎಷ್ಟು ಜನ, ಸಾಕಷ್ಟು ಜನ ಇವತ್ತು ತಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೆ ಬಂದಿದ್ದಾರೆ.